ಟ್ರಾಫಿಕ್ 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 ಎಲ್ಲ ನಗರಗಳಲ್ಲೂ ಕೂಡ ಈ ಟ್ರಾಫಿಕ್ ಇದ್ದೇ ಇರುತ್ತೆ. ಆದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಟ್ರಾಫಿಕ್ ಶುರುವಾಗ್ಬಿಟ್ಟಿದೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆದ್ರೂ ಕೂಡ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಹೆದ್ದಾರಿಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿತ್ರದುರ್ಗ ಹೈವೇನಲ್ಲಿ ಕಂಡು ಬಂದಂತ ದೃಶ್ಯಾವಳಿ ಇದು. ಈ ದೃಶ್ಯವನ್ನ ನೀವು ಗಮನಿಸಬಹುದು. ಹೇಗೆ ಉದ್ದುದ್ದ ಸಾಲಾಗಿ ನಿಂತ್ಕೊಂಡಿದ್ದಾವೆ ಎಲ್ಲಾ ವಾಹನಗಳು ಅಂತ ಹೇಳಿ. ಅಂದ್ರೆ ಏನಾಗಿದೆಯಪ್ಪ, ಹೈವೇನಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ವಾಹನಗಳು ನಿಲ್ತಾವೆ, ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಂದ್ರೆ ಏನರ್ಥ? ಗಂಟೆ ಗಟ್ಟಲೆ ವಾಹನಗಳು ನಿಂತರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಅಧಿಕಾರಿಗಳಿಗೆ ದುಡ್ಡು ಬೇಕು, ಆದ್ರೆ ಸೇವೆ ಮಾತ್ರ ಬೇಡ. ಗಂಟೆ ಗಟ್ಟಲೆ ವಾಹನಗಳು ನಿಂತಿದ್ದಾವೆ, ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ, ಕಂಡು ಕಾಣದಂತೆ ಸುಮ್ಮನೆ ಇದ್ದಾರೆ. ಗೊತ್ತಿರುತ್ತೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅಲ್ಲಿ ಪ್ರತಿದಿನವೂ ಕೂಡ ಅಂತ ಹೇಳಿ. ಆದ್ರೂ ಈ ಅಧಿಕಾರಿಗಳು ಅಂತ ಇರ್ತಾರಲ್ಲ, ಅವರು ಡೋಂಟ್ ಕೇರ್, ನಿರ್ಲಕ್ಷ್ಯ ವಹಿಸ್ತಾರೆ, ನಮ್ಮನ್ಯಾರು ಕೇಳೋರು ಅಂತ ಹೇಳಿ. ಅದು ನಗರಗಳಲ್ಲಾದ್ರೆ ಸಿಎಂಗಳು ಓಡಾಡ್ತಾ ಇರ್ತಾರೆ, ಜೊತೆಗೆ ಈ ಮಂತ್ರಿಗಳು ಶಾಸಕರು ಎಲ್ಲ ಓಡಾಡ್ತಾ ಇರ್ತಾರೆ. ಹೆದ್ದಾರಿ ಅಂತ ಬಂದ್ಬಿಟ್ರೆ ಜನಸಾಮಾನ್ಯರ ಓಡಾಡೋದಲ್ವಾ. ಹಾಗಾಗಿ ಡೋಂಟ್ ಕೇರ್ ಇವರಿಗೆ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ, ಯಾರು ಕ್ಯಾರಿ ಅಂತ ಇಲ್ಲ. ಚಿತ್ರದುರ್ಗ ಹೈವೇನಲ್ಲಿ ನಡೆದಂತ ಘಟನೆ ಇದು. ಅಧಿಕಾರಿಗಳಿಂದ ಉಡಾಫೆ ಉತ್ತರ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ಬ್ರಿಡ್ಜ್ ನಿರ್ಮಾಣ ಮಾಡಲಾಗ್ತಾ ಇದೆ, ಹಾಗಾಗಿನೇ ಇಷ್ಟೊಂದು ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಹೇಳಿ. ಹೈವೇನಲ್ಲಿ ಎಲ್ಲಿಯೂ ಸೈನ್ ಬೋರ್ಡ್ಗಳಿಲ್ಲ. ಇದಕ್ಕೇನ್ ಹೇಳ್ತೀರಪ್ಪ ನೀವು? ಸೈನ್ ಬೋರ್ಡ್ಗಳಿಲ್ಲ. ಅಕಸ್ಮಾತ್ ಆಗಿ ಅಪಘಾತಗಳು ಸಂಭವಿಸಿಬಿಟ್ರೆ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರ್ ಜವಾಬ್ದಾರಿ? ಸೂಚನಾ ಫಲಕಗಳನ್ನ ಹಾಕದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಸೂಚನಾ ಫಲಕಗಳು ಕೂಡ ಗತಿ ಇಲ್ಲ, ಅದನ್ನ ಹಾಕೋದಕ್ಕೆ ನಿಮಗೆ ಗತಿ ಇಲ್ವಾ? ಹಾಗಾದ್ರೆ ಕಾಮಗಾರಿ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅಲ್ಲಿ ಕಾಮಗಾರಿ ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರಾದ್ರೂ ಬಂದು ಆಕ್ಸಿಡೆಂಟ್ ಆದ್ರೆ ಏನ್ ಕತೆ? ಯಾರ್ ಜವಾಬ್ದಾರಿ ಇದಕ್ಕೆ? ಪ್ರತಿದಿನ ಇದೇ ಪಾಡು, ಉದ್ದುದ್ದ ನಿಲ್ತವೆ ವಾಹನಗಳು. ನೀವು ಗಮನಿಸಬಹುದು ಈ ದೃಶ್ಯದಲ್ಲೂ ಕೂಡ ವಾಹನಗಳು ಹೇಗೆ ನಿಂತಿದ್ದಾವೆ ಅಂತ ಹೇಳಿ. ಪ್ರತಿದಿನ ಇದೇ ಪಾಡು, ಒಂದೇ ದಿನದ ಕತೆ ಅಲ್ಲ ಇದು. ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ, ಹಿರಿಯರಿಗೆ ತೊಂದರೆ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ಪೊಲೀಸರ ಬೇಜವಾಬ್ದಾರಿತನಕ್ಕೆ ಇದೊಂದು ಸಾಕ್ಷಿ. ಟೋಲ್ ಕಟ್ಟಿ ಓಡಾಡಬೇಕು ಅಂತಾರೆ, ಟೋಲ್ ಕಟ್ಟಿ ಓಡಾಡ್ತಾರೆ ವಾಹನ ಸವಾರರು. ಆದ್ರೆ ಟೋಲ್ ಕಟ್ಟಿದ್ರೆ ಏನ್ ಪ್ರಯೋಜನ, ಏನ್ ಲಾಭ? ಒಳ್ಳೆ ರಸ್ತೆ ಕೊಡ್ತೀರಾ? ಆ ರಸ್ತೆಯನ್ನ ಸರಿಯಾಗಿ ನಿಭಾಯಿಸ್ತೀರಾ? ಜವಾಬ್ದಾರಿ ನಿಭಾಯಿಸ್ತೀರಾ? ಇಲ್ಲ. ದುಡ್ಡು ತೆಗೆದುಕೊಳ್ತೀರಾ, ವಾಹನಗಳನ್ನ ಮುಂದೆ ಬಿಡ್ತೀರಾ, ಮುಂದೆ ಹೋಗಿ ವಾಹನಗಳು ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಸಾಯ್ಬೇಕು. ಬದಲಿ ಮಾರ್ಗ ತೋರಿಸಲು ಕೂಡ ವಿಫಲರಾಗಿದ್ದೀರಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ದೂರದ ಊರುಗಳಿಗೆ ಹೋಗ್ತಾ ಇರ್ತಾರೆ, ದೂರದ ಊರುಗಳಿಂದ ಬಂದಿರ್ತಾರೆ ಪಾಪ. ಗಂಟೆ ಗಟ್ಟಲೆ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಕು ಅಂದ್ರೆ ಏನರ್ಥ? ಈ ಅಧಿಕಾರಿಗಳು ಅಂತ ಇರ್ತಾರಲ್ಲ, ಅವ್ರೇನ್ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಕತ್ತೆ ಕಾಯೋಕ್ ಹೋಗಿದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಅಂದ್ರೆ ಈ ಅಧಿಕಾರಿಗಳು ಯಾಕೆ ಬೇಕು ಅನ್ನೋದೇ ಈಗಿರುವಂತ ಪ್ರಶ್ನೆ. ಚಿತ್ರದುರ್ಗ ಹೈವೇನಲ್ಲಿ ಪ್ರತಿನಿತ್ಯವೂ ಕೂಡ ಇಂಥ ಘಟನೆ ನಡೀತಾನೆ ಇರುತ್ತೆ. ಅಧಿಕಾರಿಗಳು ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ, ಹಾಗಾಗಿ ವಾಹನಗಳು ಸ್ಲೋ ಆಗಿ ಚಲಿಸ್ತವೆ, ಇದರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸೈನ್ ಬೋರ್ಡ್ಗಳೇ ಇಲ್ಲ. ಏನು ಹೆದ್ದಾರಿ ಪಕ್ಕದಲ್ಲಿ ಸೂಚನಾ ಫಲಕಗಳನ್ನ ಹಾಕಿಲ್ಲ, ಅಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಕಾಮಗಾರಿ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅಲ್ಲಿ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಾಹನ ಸವಾರರಿಗೆ ಮಾಹಿತಿನೇ ಇಲ್ಲ. ಹಾಕ್ಬೇಕಲ್ವಾ, ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ, ಸ್ಲೋ ಆಗಿ ಹೋಗಿ ಅಂತ ಹೇಳಿ. ನೋ, ಅಲ್ಲಿ ಒಂದೇ ಒಂದು ಸೂಚನಾ ಫಲಕವೂ ಕೂಡ ಕಾಣಿಸ್ತಾ ಇಲ್ಲ. ಈ ರೀತಿ ಆದಾಗ ಸ್ಪೀಡ್ ಆಗಿ ಬಂದು ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ? ಅಧಿಕಾರಿಗಳು ಅಂತ ಯಾಕಿರ್ಬೇಕು? ಟೋಲ್ ಯಾಕೆ ಕಟ್ಟಬೇಕು ಅನ್ನೋದು ನಮ್ಮ ಪ್ರಶ್ನೆ. ಟೋಲ್ ನಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನ ಪೀಕ್ತಿರಲ್ವಾ? ಹಾಗಾದ್ರೆ ಯಾಕೆ ನೀವು ಸರಿಯಾದಂತ ರಸ್ತೆಯನ್ನ ನಿರ್ಮಾಣ ಮಾಡಲ್ಲ, ವ್ಯವಸ್ಥೆಯನ್ನ ಮಾಡಿಕೊಡಲ್ಲ? ಈಗ ಟ್ರಾಫಿಕ್ ನಗರಗಳಲ್ಲಿ, ಬೆಂಗಳೂರಿನಂತ ಮಹಾನಗರಗಳಲ್ಲಿ ಗಂಟೆ ಗಟ್ಟಲೆ ಟ್ರಾಫಿಕ್ ಇರುತ್ತೆ. ಇಲ್ಲೇನೋ ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ವಾಹನಗಳಿದಾವೆ, ಟ್ರಾಫಿಕ್ ಉಂಟಾಗುತ್ತೆ, ರಸ್ತೆ ಕಿರಿದು, ಹಾಗಾಗಿನೇ ಟ್ರಾಫಿಕ್ ಉಂಟಾಗುತ್ತೆ ಅಂತ ನಾವೆಲ್ಲ ಸುಮ್ಮನಿರ್ತೀವಿ. ಹೆದ್ದಾರಿ
ಬಹಳಷ್ಟು ಅಗಲವಾದಂತ ರಸ್ತೆ ಇರುತ್ತೆ. ಅಂತ ಹೆದ್ದಾರಿಯಲ್ಲಿಯೂ ಕೂಡ ಗಂಟೆ ಗಟ್ಟಲೆ ವಾಹನ ಸವಾರರು ನಿಂತ್ಕೊಳ್ಬೇಕು ಅಂತ ಅಂದ್ರೆ ಏನ್ ಅರ್ಥ? ಯಾರ ವೈಫಲ್ಯ ಹಾಗಾದ್ರೆ ಇದು? ಹೆದ್ದಾರಿಯನ್ನ ಜವಾಬ್ದಾರಿಯುತವಾಗಿ ನಡೆಸೋರು ಯಾರು? ಇದು ಈಗಿರುವಂತ ಪ್ರಶ್ನೆ. ಈಗ ಕಂಟ್ರೋಲ್ ರೂಮ್ ಅಂತ ಇರುತ್ತೆ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದಾಗ ಪ್ರತಿಕ್ರಿಯೆ ಕೊಡ್ತಾರ? ಸರಿಯಾಗಿ ಸ್ಪಂದಿಸ್ತಾರ? ಇಲ್ಲ. ಡೋಂಟ್ ಕೇರ್, ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಇವರೆಲ್ಲ. ಬ್ರಿಡ್ಜ್ ನಿರ್ಮಾಣ ಅಂತ ಹೇಳಿ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಎಷ್ಟು ದಿನ ಬ್ರಿಡ್ಜ್ ನಿರ್ಮಾಣ ಮಾಡ್ತೀರಪ್ಪ? ಬದಲಿ ಮಾರ್ಗದ ವ್ಯವಸ್ಥೆ ಏನಾದ್ರೂ ಮಾಡಿದೀರಾ? ಇಲ್ಲ. ಬದಲಿ ಮಾರ್ಗದ ವ್ಯವಸ್ಥೆ ಮಾಡಿದ್ರೆ ಇಷ್ಟ್ಯಾಕ್ ತೊಂದರೆ ಆಗ್ತಾ ಇತ್ತು? ಒಂದು ಸೂಚನಾ ಫಲಕ ಇಲ್ಲ ಅಲ್ಲಿ. ಆಕ್ಸಿಡೆಂಟ್ ಆದ್ರೆ ಕೇಳೋರಿಲ್ಲ. ಅಂದ್ರೆ ಎಷ್ಟೊಂದು ನಿರ್ಲಕ್ಷ್ಯ ಈ ಅಧಿಕಾರಿಗಳದ್ದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.